ಹೆಜ್ಜೆನು ದಾಳಿ ನಡೆಸಿದರ ಪರಿಣಾಮ 20 ಮಂದಿ ಅಸ್ವಸ್ಥರಾಗಿರುವ ಘಟನೆ ಕೊರಟಗೆರೆ ಪಟ್ಟಣದಲ್ಲಿ ನಡೆದಿದೆ. ಕೊರಟಗೆರೆ ಪಟ್ಟಣದ ಉರುಡಿಗೆರೆ ಕ್ರಾಸ್ ಬಳಿ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎದುರಿನ ಮರದಲ್ಲಿ ಕಟ್ಟಿದ್ದ ಹೆಜ್ಜೆನು ಬಿಸಿಲಿನ ತಾಪಮಾನದಿಂದಾಗಿ ಹಠಾತ್ ಸಾರ್ವಜನಿಕರ ಮೇಲೆ ದಾಳಿ ನಡೆಸಿದ್ದು, ತರಗತಿಗಳನ್ನು ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ರಸ್ತೆ ಹೋಕರ ಮೇಲೆ ಹೆಜ್ಜೆನು ದಾಳಿ ನಡೆಸಿದ್ದು 20ಕ್ಕೂ ಅಧಿಕ ಮಂದಿ ಅಸ್ವಸ್ಥರಾಗಿದ್ದಾರೆ. ಇನ್ನು ಹೆಜ್ಜೆನು ದಾಳಿಗೊಳಗಾದವರನ್ನು ಕೂಡಲೇ ಕೊರಟಗೆರೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಸದ್ಯ ಅವರೆಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಸರ್ಕಾರಿ ವೈದ್ಯಾಧಿಕಾರಿಗಳು, ಕೂಡಲೇ ಅಸ್ವಸ್ಥರನ್ನು ಆಸ್ಪತ್ರೆಗೆ ತಂದ ಕಾರಣ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಹಾಗೂ ಅವರೆಲ್ಲರೂ ಸಹ ಆರೋಗ್ಯದಿಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಏಕಾಏಕಿ ಒಂದು 15ರಿಂದ 20 ಜನಕ್ಕೆ ತುಂಬ ಕಷ್ಟಪಟ್ಟಿದೆ. ಸೊ ಇಮಿಡಿಯೇಟಾಗಿ ಎಲ್ಲ ಆಸ್ಪತ್ರೆಗೆ ಬಂದು ಎಲ್ಲ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಎಲ್ಲ ಸ್ಟೇಬಲ್ ಆಗಿದ್ದಾರೆ. ಯಾರಿಗೂ ಏನಂತ ಜೀವ ಅಪಾಯ ಇಲ್ಲ. ಎಲ್ಲರೂ ಸಿವಿಯರ್ ಇದರಿಂದ ಪಾರಾಗಿದ್ದಾರೆ. ಇಮಿಡಿಯೇಟಾಗಿ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅದರಿಂದ ಎಲ್ಲರೂ ಸೇಫ್ ಆಗಿದ್ದಾರೆ. ಯಾರಿಗೂ ಏನು ಜೀವಕ್ಕೆ ಅಪಾಯ ಸಮಸ್ಯೆ ಏನಿಲ್ಲ. ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ತುರ್ತು ಚಿಕಿತ್ಸೆ ಕೊಟ್ಟು ಎಲ್ಲ ಸ್ಟೇಬಲ್ ಮಾಡಿದ್ದೀವಿ. ಕಂಡೀಷನ್ BP ಎಲ್ಲ ಸ್ಟೇಬಲ್ ಆಗಿದೆ. ಏನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲರಿಗೂ ಕೊಟ್ಟಿದ್ದೀವಿ. ಸೊ ಅಡ್ಮಿಟ್ ಮಾಡಿದ್ದೀವಿ. ಸೊ ಇನ್ನು ಡಿಗ್ರಿಕಲ್ ಸ್ಟೂಡೆಂಟ್ಸ್ಗೂ ಆಗಿದೆ, ಡಿಗ್ರಿ ಪ್ರೊಫೆಸರ್ಸ್ಗೂ ಆಗಿದೆ, ಮತ್ತು ಇಲ್ಲಿ ಗಾಡೀಲಿ ಹೋಗ್ತಿರೋ ಸಾರ್ವಜನಿಕರಿಗೂ ತುಂಬ ಖರ್ಚಿದೆ. ಅದರಿಂದ ನಾವು ತುರ್ತು ಚಿಕಿತ್ಸೆ ಎಲ್ಲರೂ ಕೊಟ್ಟು ಎಲ್ರಿಗೂ ಜೀವ ಎಲ್ಲ ಕಾಪಾಡಿದ್ದೀವಿ. ಸೊ ಯಾರೂ ಅಂತ ತುಂಬ ಎಮರ್ಜೆನ್ಸಿ ಸ್ಟೇಷನ್ ಯಾರು ಎಲ್ಲ ಕಂಡೀಷನ್ ಸ್ಟೇಬಲ್ ಆಗಿದೆ.